ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಇದು ಸೆಕೆಂಡ್ ಬರುತ್ತೆ, ಅವ್ರು 16th ಅಂತ ಹೇಳಿದ್ದಾರೆ. ಲೆಟಸ್ ಇನ್ನೊಂದು 3 ತಿಂಗಳಿದೆ. ವಿ ಡೋಂಟ್ ನೋ ಎನಿಥಿಂಗ್ ಸರ್ ರೈಟ್ ನಾವು. ನಮ್ಮ ಪಿನಾಕ ಫಸ್ಟಿಂದನೂ ಅಕ್ಟೋಬರ್ ಅಂತಲೇ ಅಂದ್ಕೊಂಡಿರೋದು. ಸೊ ವಿ ವಿಲ್ ಕಮ್. ಅದು 16th ಅಂತ ಹಾಕಿದರೆ 2 ವಾರ ಅಲ್ವಾ, ಲೆಟ್ ದೆಮ್ ಕಮ್. ಅದು 2 ನಮ್ಮ ಸಿನಿಮಾನೇ ಬಿಡಿ ಸರ್. ಮಾಡಲಿಲ್ಲ ಅಂದರೆ ಮಾಡಿಲ್ಲ ಅಂತೀರಾ, ಬಂದರೆ ಯಾಕೆ ಬರ್ತೀರಾ ಅಂತ. ಲೆಟ್ ಅಸ್ ಸಿ ಸರ್, ಇನ್ನು 3 months ವಿ ಹ್ಯಾವ್. ಮೇಡಮ್ ಸಾಧು ಸರ್, ಮೇಡಮ್ ನಾನು ಹೇಳ್ತೀನಿ. ನನ್ನ ಪರ್ಸ್ನಲಿ ಯಾ ಮೇಡಮ್, ನನ್ನ ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ. ನನಗೆ ಮೊದಲು ನನ್ನ ಕನ್ನಡ ಸಿನಿಮಾ ಇಲ್ಲಿ ಹಿಟ್ಟಾದರೆ ಪ್ಯಾನ್ ಇಂಡಿಯಾ. ನಾನು ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಬಟ್ ಹೇಳ್ಬಿಡ್ತೀನಿ. ಈ ಪಿಕ್ಚರ್ ಶೂಟಿಂಗ್ ಆದಾಗಿಂದ ನಾನಾಗಲಿ, ವಿಜಯ ಮೇಡಮ್ ಆಗಲಿ, ಧನು ಆಗಲಿ ಫಸ್ಟಿಂದನೂ ಮಾತಾಡಿದ್ದು ಫಸ್ಟು ನಾವು ಕನ್ನಡ ರಿಲೀಸ್ ಮಾಡ್ತಾ ಇದ್ದೀವಿ, ಚೆನ್ನಾಗಾದರೆ ಬೇರೆ ಭಾಷೆ ಮಾಡೋಣ. ಕರೆಕ್ಟ್ ಮೇಡಮ್, ಇವಾಗ್ರಿ ನಾವು ತುಂಬ ಸಲ ಮಾತಾಡಿದ್ದೀವಿ. ನಾನು ಕನ್ನಡದ ನಟ ಮೇಡಮ್, ನನಗೆಂಥ ಪ್ಯಾನ್ ಇಂಡಿಯಾ ಬಂದರೂ ಕೂಡ ನಾನು ಕನ್ನಡದ ನಟನೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ಯಾನ್ ಇಂಡಿಯಾ ಪ್ರೆಷರು ನನಗೆ ಗೊತ್ತಿಲ್ಲ ಮೇಡಮ್, ಬಟ್ ಒಬ್ಬ ಕನ್ನಡದ ನಟನಾಗಿ ನಾನು ಯಾವಾಗಲೂ ಕನ್ನಡದ ನಟನಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ನನ್ನ ಸಿನಿಮಾಗಳು ಹೋಗಲಿ, ನನಗೇನು ತೊಂದರೆ ಇಲ್ಲ. ಬಿಸ್ನೆಸ್ ಪರ್ಸ್ಪೆಕ್ಟಿವು, ಪ್ರೊಡಕ್ಷನ್ ಪರ್ಸ್ಪೆಕ್ಟಿವು, ರೆವೆನ್ಯೂ ಪರ್ಸ್ಪೆಕ್ಟಿವ್ ಚೆನ್ನಾಗಾದರೆ ಎಲ್ಲ ಕಡೆ ಹೋಗಲಿಲ್ವಾ? ನನ್ನ ಗೋಲ್ಡನ್ ಸ್ಟಾರ್ ಮಾಡಿದ್ದಾರೆ. ಇವ್ರು ಹೇಳಿದ ಥರ ಆ್ಯಂಕರ್ ಕಾಮಿಡಿ ಟೈಮ್ ಗಣೇಶಿಂದ ಗೋಲ್ಡನ್ ಸ್ಟಾರು, ಗೋಲ್ಡನ್ ಮೆಗಾ ಸ್ಟಾರ್ ಮಾಡಿರ್ತಾರೆ. ಇಲ್ಲೇ ಇರ್ತೀನಿ ಮೇಡಮ್. ಮೇಡಮ್ ಅದು ಬೃಂದ ವಿಹಾರಿಯಿಂದ ಸ್ಟಾರ್ಟ್ ಮಾಡಿದ್ರು ಮೇಡಮ್, ಒಂದೊಂದು ಅಧ್ಯಾಯ ಅಂತ. ಇದೊಂದು ಇರಲಿ, ಚೆನ್ನಾಗಿರಲಿ ಅಂದರು. ಅವರೇ ಎಲ್ಲ ಕೊಟ್ಟಿದ್ದು, ಇದು ಕೊಟ್ಟರು. ನಂದು ಇನ್ಕಮಿಂಗ್ ಜಾಸ್ತಿ, ಔಟ್ ಗೋಯಿಂಗ್ ಕಮ್ಮಿ. ಯಾರು ಏನೇ ಕೊಟ್ಟರು ತಗೋತೀನಿ ಮೇಡಮ್, ಔಟ್ ಗೋಯಿಂಗ್ ಇಲ್ಲ. ಈಗ ಅವ್ರ ಪ್ರೀತಿಯಿಂದ ಹೇಳಿದಾಗ ಸರ್ ಇಲ್ಲ, 20 years ಆಫ್ ಜರ್ನಿ ನಾವೇನು ಮಾಡಿದ್ವಿ ಅದೊಂದು ಜರ್ನಿ ಆಗಿತ್ತು. ಸೊ 20 years ಆದಮೇಲೆ ಒಂದು ಆ್ಯಸ್ ಅ ಆ್ಯಕ್ಟರ್ ಕೂಡ ಲವ್ ಸ್ಟೋರಿ ನನಗೆ ಅನಿಸುತ್ತೆ. ಮಗ ಬಂದಿದ್ದಾನೆ, ಮಗಳು 16-17 ಆಯಿತು, ತಿರ್ಗಾ ಹುಡುಗಿ ಹಿಂದಿನ ಸುತ್ತಾಡು, ತಿರ್ಗಾ ಇಲ್ಲ ಕಣ್ರಿ ಬಿಡಬೇಡ್ರಿ, ನನಗೆ ಒಂಥರ ಈಗ ಮೇಡಮ್ ನಾನು ಹೇಳ್ದಲ್ಲ, ಒಂದೇನೋ ನಂಬ್ತೀನಿ ನಾನು. ಲೇಟಾಗಿ ಬರೋದು ಶಾಶ್ವತವಾಗಿ ಉಳಿಯುತ್ತೆ ಮೇಡಮ್. ಡೆಸ್ಟಿನಿ ಮೇಡಮ್, ಡೆಸ್ಟಿನಿ ಅಷ್ಟೇ ಮೇಡಮ್. ಇದೆಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಬರಬೇಕು ಅಂತ ಇರುತ್ತೋ ಅದು ಬರುತ್ತೆ ಮೇಡಮ್. ನಮ್ಮ ಕೆಲಸ ಬರೀ ತೊಗೊಳ್ಳೋದಷ್ಟೇ, ಅದ್ರ ಜೊತೆ ಜಗಳ ಆಡೋದಲ್ಲ. ಸೊ ಆ ಥರ ಬಂದಿದೆ ಇದು. ಸೊ ಎಲ್ಲ ಯಾರ್ಯಾರು ರೈಟ್ಲು ಕೊಟ್ಟಿದ್ದಾರೋ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನೀವು ಇವಾಗ ಬರೀ ಟೀಸರ್ ಮಾತ್ರ ನೋಡಿದ್ದೀರಾ, ಟೀಸರ್ ನೋಡಿ ಹಂಗೆ ಹೇಳ್ತಾ ಇದ್ದೀರಾ. ಮುಂದೆ ನೋಡಿ ಮೇಡಮ್, ಮುಂದೆ ಇನ್ನೂ ನಮ್ಮ ಕನ್ನಡದ್ದು, ಯಾಕಂದರೆ ನಾನು ಕನ್ನಡದ ಹುಡುಗನೇ, ನಮ್ಮ ಸಿನಿಮಾ ಎಲ್ಲ ಕಡೆ ನೋಡಲಿ ಅಂತ. ಅಂದರೆ ನಿಮಗೂ ಗೊತ್ತು, ಬಿಗಿನಿಂಗಿಂದನೂ ಬೇರೆ ಸಿನಿಮಾನೂ ನಾವು ತೊಗೊತಾ ಇದ್ದೀವಿ, ನಮ್ಮ ಸಿನಿಮಾನೂ ನಾವು ತೊಗೊತಾ ಇದ್ದೀವಿ. ನಮ್ಮ ಸಿನಿಮಾನು ಬೇರೆ ಕಡೆ ತಗೊಳ್ಳಿ ಅಂತ ಎಲ್ಲ ಥರನೂ ಮಾಡಿದ್ದೀನಿ ಮೇಡಮ್. ಬರೀ ಇದೊಂದೇ ನಾವು ಈಗ ಪ್ರೆಸೆಂಟ್ ಮಾಡಿರೋದು, ಯಾಕಂದರೆ ನಾನು ಮೊದಲೇ ಹೇಳ್ದಾಗೆ ಒಂದೊಂದೇ ಹಂತದಾಗ ಎಲ್ಲನೂ ಬಿಡಬೇಕು ಅಂತ.
ನನ್ನ ಮನ್ಸಿಗೆ ಏನು ಅನಿಸಿತ್ತೋ, ನಾನು ಗಣೇಶ್ ಸರ್ನ ಬಿಗಿನಿಂಗಿಂದನೂ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಹುಡುಗಾಟ ಸಿನಿಮಾ ಅದಕ್ಕೆ ಮುಂಚೆಯಿಂದನೂ ವರ್ಕ್ ಮಾಡಿದ್ದೀನಿ. ಅವಾಗಿಂದ ನನ್ನ ಡ್ರೀಮ್ ಏನಿತ್ತೋ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಮೇಡಮ್ ಇದರಲ್ಲಿ ಲೈಬ್ರರಿ ಒಂದು ಪ್ಲೇಸ್ ಅಲ್ಲ ಮೇಡಮ್, ಒಂದು ಕ್ಯಾರೆಕ್ಟರ್. ಇದನ್ನ ಇಲ್ಲ ಮೇಡಮ್, ನಮ್ದು ರೀಬಿಲ್ಟ್ ಮಾಡಿದ್ದೀವಿ. ಅದೇನಿದೆಯೋ ಅದೆಲ್ಲ ನಮ್ದು ರೀಬಿಲ್ಟ್ ಮಾಡಿ ನಮಗೆ ಕತೆಗೆ ಏನು ಬೇಕೋ ಆ ಥರ ರೆಡಿ ಮಾಡಿಸಿದ್ದೀವಿ ಮೇಡಮ್. ಇಲ್ಲ ಮೇಡಮ್, ರೀಬಿಲ್ಟ್ ಮಾಡಿದ್ದೀವಿ. ಯಾಕಂದರೆ ನನ್ನ ಕತೆಗೆ ಒಂದಷ್ಟು ಲೈಬ್ರರಿ ಈ ಥರ ಬೇಕಿತ್ತು, ಅದಕ್ಕೆ ಲೈಟಿಂಗ್ ಪ್ಯಾಟ್ರನ್ನು ಎಲ್ಲ ಬೇಕಿತ್ತು. ಅದಕ್ಕೋಸ್ಕರ ಈ ಥರ ರೀಬಿಲ್ಟ್ ಮಾಡ್ಕೊಂಡಿದ್ದೀವಿ ನಾವು. ಮೇಡಮ್, ನೀವೆಲ್ಲ ನನ್ನ ಸಾಮಾಜಿಕ ಪಾತ್ರದಲ್ಲಿ ನೋಡಿದಿರಿ. ನಾನು ಕಾಲೇಜ್ ಡೇಸಲ್ಲಿ ಮಾಡ್ತಿದ್ದೆ HM ನಾಯಕ, ಮದಕರಿ ನಾಯಕ ಪಾತ್ರಗಳು. ಬಟ್ ಆ್ಯಸ್ ಎ ಆ್ಯಕ್ಟರ್ ನೀವೆಲ್ಲ ಥರ ಮಾಡಬೇಕಾಗುತ್ತೆ. ಆ್ಯಂಡ್ ನಾನು ಭಾಳ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ಮಾಡಿದ್ದೀನಿ. ಪಿಕ್ಚರ್ ಬಂದಮೇಲೆ ನೀವು ನನಗೆ ಹೇಳಬೇಕು ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಅಂತ. ಮೇಡಮ್, ಫಿಸಿಕಲಿ ಐ ಥಿಂಕ್ ನಾನು 8 ಮಂತ್ಸ್ ಹಿಂದೆಯೇ ಪ್ರಿಪೇರ್ ಆಗ್ತಾ ಇದೆ ಫಿಸಿಕಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟ್ ಅಂತ ಹೇಳಿದ್ರೆ ಅದೇನು ಬರೀ ನಾನು ಕ್ಯಾರೆಕ್ಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಹೋಗ್ತೇನೆ, ಆ್ಯಕ್ಟ್ ಮಾಡೋಕ್ಕೆ ಹೋಗಲ್ಲ. ಆ್ಯಕ್ಟ್ ಮಾಡಬೇಕಾದ್ರೆ ಪ್ರೆಷರ್ ಅನಿಸ್ಬೋದೇನೋ, ಬಟ್ ಆ್ಯಸ್ ಎ ಚಾರುಕೇಶ ಪಿನಾಕನಾಗಿ ಆ ಟೈಮಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಫಿಕ್ಷನಲ್, ಫ್ಯಾಂಟಸಿ. ಯಾ ನೀವು ತಗೊಂಡಿದ್ದೀರಲ್ಲ ಸರ್ ಎಲ್ಲ ವಿಷಯ. ವಿ ಸ್ಪೋಕ್. ಅದು ರಾಜ್ಯೊಂದೇ ಸರ್. ಚಾರುಕೇಶ ಪಿನಾಕ ಅವನು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತನ್ನ ಬಗ್ಗೆ, ವಾಟ್ ಎಮೋಷನ್ಸ್ ಹೀ ಈಸ್ ಗೋಯಿಂಗ್ ಥ್ರೂ ಅನ್ನೋದನ್ನು ಮಾತಾಡೋದು ಸರ್. ಫ್ಲ್ಯಾಶ್ ಬ್ಯಾಕಲ್ಲಿ ಬರುತ್ತೆ ಸರ್ ಅದು. ಇಲ್ಲ, ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಎರಡೂ ಇರುತ್ತೆ ಸರ್. ಪಾಸ್ಟ್ ಒಂದು 45 ಮಿನಿಟ್ಸ್ ಬರುತ್ತೆ, 45 ಮಿನಿಟ್ಸ್ ಬರುತ್ತೆ. ಅಲ್ಲೇ ಪಾಸ್ಟಲ್ಲಿ ಬರುತ್ತೆ ಸರ್. ಡೈಲಾಗ 8 ಮಿನಿಟ್ಸ್, 7 to 8 ಮಿನಿಟ್ಸ್ ನಾನ್ ಸ್ಟಾಪ್ ಡೈಲಾಗ್ ಬರುತ್ತೆ. ಇಲ್ಲ, ನಮ್ಗೆ ಯಾವುದೇ ಥರದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ. 45 ಡೇಸ್ ಏನು ಆ್ಯಕ್ಷನ್ನು ಆ್ಯಂಡ್ ಫ್ಲ್ಯಾಶ್ ಬ್ಯಾಕ್ ಮಾಡಿದ್ವಿ. ದಿನ ನಾನು ನಮ್ಮ ಮನೆಯಿಂದ ನೆಲಮಂಗಲದಲ್ಲಿ ಸೆಟ್ ಹಾಕ್ಕೊಂಡು ಹೋಗ್ಬೇಕಾದ್ರೆ ದಿನ ದೇವ್ರ ನೆನಪಿಸ್ಕೊಂಡು ಹೋಗ್ತಿದ್ದೆ. ದೇವರೇ, 1500 ಜನ, 2000 ಜನ ಇದ್ದಾರೆ, ಕುದುರೆಗಳಿದೆ, ದಯವಿಟ್ಟು ಯಾರಿಗೂ ಏನೂ ಆಗಬಾರ್ದಪ್ಪ ಅಂತಲೇ ನಾನು ಕೇಳ್ಕೊಂಡು ಹೋಗ್ದೆ. ಸೆಟ್ ಒಳಗೆ ಹೋಗ್ಬೇಕಾದ್ರೂ ನಾನು ಮನಸ್ಸಲ್ಲೇ ಅಂದ್ಕೊಂಡು ಯಾರಿಗೂ ಏನಾಗಬಾರ್ದು. ಬಿಕಾಸ್ ನಂಗೆ ಗೊತ್ತು, ಏನಾದರೂ ಸ್ವಲ್ಪ ಸೊ ಒಂದು ಸೆಕೆಂಡ್, ಲೆಟ್ ಮಿ ಫಿನಿಶ್. ಸೊ ಯಾವತ್ತು ಸೆಟ್ ಒಳಗೆ ಹೋಗ್ಬೇಕಾದ್ರೂ ಕೂಡ ನನ್ನ ಮನಸ್ಸು ಯಾರಿಗೂ, ಯಾಕಂದರೆ ನನಗೆ ಗೊತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಿನಾಕ ಚಿತ್ರೀಕರಣ ಸಮಯದಲ್ಲಿ ಅಂತ ಫಸ್ಟ್ ನನ್ನ ಹೆಸರೇ ಬರುತ್ತೆ ಅಂತ ಗೊತ್ತು ನನಗೆ. ಸೊ ಮಳೆ ಬ್ರೇಕ್ ಟೈಮಲ್ಲಿ ಬರೋದು 15 ನಿಮಿಷ, ಮಳೆ, ಅಯ್ಯೋ ಮಳೆ ಬಂತಲ್ಲಿ, ಆಫ್ಟರ್ 1 hour ನಿಂತೋಗ್ಬಿಡೋದು. ಎವ್ರಿ ಡೇ 7:30 ಮೇಕಪ್ ಸ್ಟಾರ್ಟ್ ಆಯಿತು ಅಂದರೆ ನಂದು 8:30, 9ಕ್ಕೆ ಮೇಕಪ್ ಮುಗಿಯೋದು ವಿತ್ ದಟ್ ಹೋಲ್ ಅಟೈರ್.
ಅದಾದಮೇಲೆ ನಾನು ಹೋಗಿ ಮಾನಿಟ್ರ್ ಮುಂದೆ ಕೂತ್ಕೊಂಡ್ರೆ ನಂದು ಶೂಟಿಂಗ್ ಮಾಡಲಿ ಬಿಡಲಿ ನಾನು ಮಾನಿಟ್ರಲ್ಲಿ ಎಂಜಾಯ್ ಮಾಡ್ಕೊಂಡು ಕೂತ್ಕೋತಾ ಇದ್ದೆ. ನಾನು, ಧನು ಅವರು, ವಿಜಯ್ ಮೇಡಮ್ ಅವರು ಆ್ಯಂಡ್ ವಿಕ್ರಮ್ ನಮ್ಮ ಆ್ಯಕ್ಷನ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಐ ಯೂಸ್ ಟು ಎಂಜಾಯ್ ಇಟ್. ಸೊ ಯಾವತ್ತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್. ಸೆಟ್ ವಿಸಿಟ್ ಇವ್ರು ಆಲ್ರೆಡಿ ವಯಸ್ಸಾದವ್ರು ತಿರ್ಗಾ ಫ್ಲ್ಯಾಶ್ ಬ್ಯಾಕ್ ಯಾಕೆ ಕರ್ಕೊಂಡು ಹೋಗೋದು ಅಂತ. one second, let me finish. Yes, please. ನನಗೆ ನಾನು ಮೊದಲೇ ಹೇಳ್ದಂಗೆ ನಂದೊಂದು ಡ್ರೀಮ್ ಇತ್ತಲ್ಲ, ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಕ್ರಿಯೇಟ್. ನೆಕ್ಸ್ಟ್ ಮಾಡೋಣ ಮೇಡಮ್, ಹೊಯ್ಸಳೇಶ್ವರ ಮಾಡೋಣ, HM ನಾಯಕ ಮಾಡೋಣ. ಇದನ್ನು ಜೋರಾಗಾದರೆ ಖಂಡಿತವಾಗ್ಲೂ ನಾನು ಬುಕ್ಗಳನ್ನೆಲ್ಲ ತರಿಸಿ ಕೂಡ ನಾನು ಡಿಸ್ಕಸ್ ಮಾಡಿದ್ದೀವಿ. ನಾಟ್ಯ ರಾಣಿ ಶಕುಂತಲೆ ಅನ್ನೋದನ್ನು ನಾನು ಕಾಲೇಜ್ ಡೇಸಲ್ಲಿ ಓದಿದ್ದೀನಿ. ಹೊಯ್ಸಳೇಶ್ವರ, ನಮ್ಮ ರುದ್ರಮೂರ್ತಿ ಶಾಸ್ತ್ರಿಗಳು ಹೊಯ್ಸಳೇಶ್ವರ ಅಂತ ಪುಸ್ತಕ ಬರೆದಿದ್ದಾರೆ. ಅವರ ಶಾಸ್ತ್ರಿಗಳ ನೀವು ಓದಿ ಚಾಣಕ್ಯ ಅಂತ ಅದು ಬಹಳ ಚೆನ್ನಾಗಿದೆ. ತಾರಾಸು ಅವ್ರದ್ದು ಒಂದಷ್ಟು ಪುಸ್ತಕಗಳು, ಬ್ಯೂಟಿಫುಲ್ ಬುಕ್ಸ್ ಇದೆ. ನಮಗೇನು ಅಂದರೆ ಆ ಸ್ಕೇಲಲ್ಲಿ ಮಾಡೋದಕ್ಕೆ ಇದೊಂದು ಹೆಜ್ಜೆ. ಫ್ಯಾಂಟಸಿ, ಪ್ರೆಸೆಂಟ್ ಅದೆಲ್ಲ ಇದೆಲ್ಲ ಚೆನ್ನಾಗಾದಾಗ ಆ್ಯಸ್ ಎ ಆ್ಯಕ್ಟರ್ ನೀವು 40 ನಿಮಿಷ ಗಣೇಶ್ನ ನೋಡಿದ್ರೆ ನಾನು 2.5 ಗಂಟೆ ಮಾಡ್ಬೋದು. ಒಂದೇ ಸಲ 2.5 ಗಂಟೆ ತಂದುಬಿಟ್ರೆ ನೀವು ತಗೋತಾರೋ ಇಲ್ಲೋ ಅನ್ನೋ ಭಯ ಆ್ಯಸ್ ಎ ಆ್ಯಕ್ಟರ್ ಇರುತ್ತಲ್ಲ ನನಗೆ. ಒಂದು 40 ನಿಮಿಷ ಚಾರು ಕೇಶ ಪಿನಾಕನ್ನು ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತವ್ರೆ, ಚೆನ್ನಾಗಿ ಮಾಡಿದ್ದಾರೆ ಹೋಲ್ ಟೀಮಾಗಿ ಅಂತ ಬಂದರೆ ನೆಕ್ಸ್ಟ್ ನಾನು ಬೇರೆದು ಯಾವುದು ಬರುತ್ತೋ ಮಾತಾಡ್ಕೊಂಡು ಮಾಡ್ಬೋದು. ಕರೆಕ್ಟ್. ಸೊ ದಟ್ ವಾಸ್ ದ ಐಡಿಯಾ. ನಮ್ಮಲ್ಲಿ ಅದ್ಭುತ ಕಾದಂಬರಿಗಳಿದೆ. ಆ್ಯಂಡ್ ನಾವು ಪ್ರೊಡಕ್ಷನ್ ಹೌಸ್ ಅವರು ನಾವೊಬ್ಬರು ಕೂಡ ಭಾಳ ಮಾತಾಡ್ಕೊಂಡಿದ್ವಿ, ನೆಕ್ಸ್ಟು ಈ ಥರದ್ದೇನೋ ಎತ್ಕೊಳ್ಳೋಣ ಅಂತ. ವಿಲ್ ಡು ಮೇಡಮ್, ವಿಲ್ ಡು. ಹೀರೋಯಿನ್ನ ಯಾವ ಥರ ಕ್ರಿಯೇಟ್ ಮಾಡೋಣ? ಅವರು ಮಹಾರಾಣಿ ಮೇಡಮ್, ಅವರು ಮಹಾರಾಣಿ. ಅದೊಂದು ಪಾರ್ಟ್ ಆಫ್ ದ ಸಿನಿಮಾ ಬರುತ್ತೆ, ಒಂದು ಪಾರ್ಟ್ ಆಫ್ ದ ಸಿನಿಮಾ. ಸರ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬಟ್ ತುಂಬ ಯೂಶ್ವಲಾಗಿ ಮಂತ್ರವಾದಿ ನಾವು ಮೂವಿನ ಹೆಂಗೆ ನೋಡಿದೀವೋ ಆ ಥರ ಇದು ತೋರಿಸಲ್ಲ. ಇದು ಬೇರೆ ಥರ ಇದು ಕ್ರಿಯೇಟ್ ಮಾಡ್ತೀವಿ. ರೆಫರೆನ್ಸೇ ಇಲ್ಲ, ಈ ಕ್ಯಾರೆಕ್ಟರ್ಗೆ ರೆಫರೆನ್ಸೇ ಇಲ್ಲ. ನೀವು ಮೂವಿ ನೋಡಿದ್ರೆ ಇದಕ್ಕೆ ಮುಂಚೆ ಈ ಥರ ಕ್ಯಾರೆಕ್ಟರ್ ನೀವು ಎಲ್ಲಿ ಯಾವ ಮೂವಿಲಿ, ಇಂಗ್ಲೀಷ್ ಮೂವಿಲಿ ಕೂಡ ನೀವು ನೋಡಿಲ್ಲ. ಆ ಥರ ಒಂದು ಕ್ಯಾರೆಕ್ಟ್ರು ಅವ್ರು ಕ್ರಿಯೇಟ್ ಮಾಡಿದರು. ಮೇಡಮ್ ಅವರೆಲ್ಲ ಕೂತ್ಕೊಂಡು ಡೈಲಿ ಈ ಮೂವಿಯಲ್ಲಿ ಹೆಂಗಂದರೆ ಇದು ಹೇಳ್ತಾರಲ್ಲ 4 ವೆದರ್ಸ್ ಚೇಂಜ್ ಆಗುತ್ತಲ್ವ, ಪನಿಗಾಲ, ಕುಳಿರ್ಗಾಲ, ಮಳೆಗಾಲ, ಬೇಯಿಗಾಲ ಎಲ್ಲನೂ ಮಾಡಿದ್ದೀವಿ. ಎಲ್ಲರೂ ಚಳಿಯಿಂದ ಎಲ್ಲ ಅದು ಎಲ್ಲ ಕಾಲದಲ್ಲಿ ಇದು ಮಾಡಿದ್ದೀವಿ. ಈ ಕ್ಯಾರೆಕ್ಟ್ರು ಇದು ಈ ಮೂವಿಯಿಂದ ರೆಫರೆನ್ಸ್ ಬೇರೆ ಮೂವಿಗೆ ಹೋಗುತ್ತೆ, ಆ ಥರ ಕ್ರಿಯೇಟ್ ಮಾಡಿದ್ದೀವಿ. ಇದು ರೆಫರೆನ್ಸೇ ಇಲ್ಲ ಈ ಮೂವಿಗೆ. ಇಲ್ಲ ಗಣೇಶ್ ಡಬ್ಬಿಂಗ್ ಹಿಂಗೆ ಮಾಡಿದ್ದೀರಾ? ಇಲ್ಲ ಡಬ್ಬಿಂಗ್ ನಾನು ಮಾಡಿಲ್ಲ. ತಮಿಳ್ ಬೇಕಾದ್ರೆ ನಾನು ಮಾಡಿಸ್ತೀನಿ ಸರ್. ಕನ್ನಡದೇ ನಮ್ಮ ಮಾಡಿದ್ರೆ ಬೇರೆ ಥರ ಬಂದ್ಬಿಡುತ್ತೆ. ಹೇಳಿ ಬುದ್ಧಿ. ಇಲ್ಲ, ಯಾಕೆಂತಂದರೆ ಮುಂಗಾರು ಮಳೆ ಅಪ್ಪು ಸರ್ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ಹೆಂಗೆ ಸರ್ ಅದು ಅಷ್ಟು ಕಂಟಿನ್ಯೂಸ್ ಆಗಿ? ಯಪ್ಪ ನನಗೆ ನಿಜವಲ್ಲ, ನಾನು ಥ್ರಿಲ್ ಆಗ್ಬಿಟ್ಟೆ ನಾನು. ಆಮೇಲೆ ಪರಮಾತ್ಮ ಆ್ಯಕ್ಟ್ ಮಾಡ್ಬೇಕಾರೆ ಗಣೇಶನ ತುಂಬ ನೆನಪಿಸ್ಕೊಂಡ್ರು ಅಪ್ಪು ಸರ್. ಯಾಕೆಂದರೆ ಯೋಗರಾಜ್ ಭಟ್ ಮಾಡಿದ್ದು ತುಂಬ ಗಣಪನ ತುಂಬ ನೆನಪಿಸ್ಕೊಂಡ್ರು ಅವರು ಅಪ್ಪು ಸರ್. ಅಂದರೆ ಸರ್ ಇವರು
ಗಣಪನ ನೆನಪಿಸ್ಕೊಂಡು ಡೈಲಾಗ್ ಬರೆದ್ಬಿಟ್ಟಿದ್ದಾರೆ ಸರ್. ಅಪ್ಪು ಸರ್ ಎಷ್ಟೋ ಸರಿ ಹಿಂಗಂದ್ರು, ಚಕ್ಷುಗಳಲ್ಲಿ ತಿಥಿಗಳು ಒಡೆಗಳು ಅಂತ ಬಂದು ಅವೆಲ್ಲ ಮಾತಾಡ್ಬೇಕಾರೆ ಅಯ್ಯೋ ಇದು ಯಾವುದು ಗಣಪ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟಿರೋದು ಆ ಥರ. ನಾನು ಅಪ್ಪು ಸರ್ಗೆ ಅದೊಂದು ಆ ಕ್ವಾಲಿಟಿ ಇದೆಯಲ್ಲ, ಸೆಕೆಂಡ್ಗಿನ್ನ ಫಾಸ್ಟಾಗಿ ಒಪ್ಕೊಂಡ್ಬಿಡ್ತಾರೆ ಅವರು. ಅಂದರೆ ಯಾಕೆಂದರೆ ನಾನು ಓದಲಿಲ್ಲ ಅನ್ನೋದೊಂದು, ಅಂದರೆ ನಾನು ಕನ್ನಡನ ಹಿಂಗೆ ಕಲ್ತ್ಕೊಂಡೆ, ಅವರೆಲ್ಲ ಅದನ್ನು ಚೆನ್ನಾಗಿ ಕಾದಂಬರಿಗಳು ಅದಕ್ಕೆ ಅಮ್ಮನೂ ಪಾರ್ವತಮ್ಮವರೆಲ್ಲ ಓದ್ತಿದ್ರಲ್ಲ, ಅದನ್ನು ನೆನಪಿಸ್ಕೊಂಡ್ರು. ನಾನು ಆ ದೃಷ್ಟಿಯಿಂದ ಈ ಥರದ ಪಾತ್ರಗಳು ಇವಾಗ ಪುರಾಣದ ಫ್ಯಾಂಟಸಿ ಹೌದು, ಪುರಾಣದ ಲೇಪನ ಇದಕ್ಕಿದೆ. ಹಾಂ ಸುಮ್ಮನಿಲ್ಲ, ಹಾಂ ಅಲ್ಲಿ ಹೋಗ್ಲಿ ಹುಷಾರು ಬಿದ್ದಿದ್ಬಿಟ್ಟಿರ. ಹಾಂ ಅದು ಈ ಪುರಾಣದ ಲೇಪನದ ಪಾತ್ರಗಳಿದಾವಲ್ಲ ಇವು ಹೆಚ್ಚು, ಅಂದರೆ ಈಗ ಅದಕ್ಕೆ ಒಂದು ಅನುಭವನೂ ಕಾರಣ ಆಗುತ್ತೆ, ಅದಾದಮೇಲೆ ಹಿಂಗೆ ಮಾಡಬೇಕಲ್ಲ ಅಂತ ಅನ್ನೋದು. ಯಾರು ಸರ್? ಗ್ಯಾರಂಟಿ ನೋಡ್ತಾರೆ ಸರ್, ನೋಡ್ತಾರೆ. ನನ್ನ ಭಾಷೆಗೆ ಸಂಬಂಧಪಟ್ಟಂಗೆ, ಡೈಲಾಗ್ ಡೆಲಿವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದಾರೆ ಗಣಪನ ಬಗ್ಗೆ. ಹಾಂ 1 ಗಂಟೆ. ಹಾಂ ಏನಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ. ಶರಣು. 1 ನಿಮಿಷ. ಮೃದಿನಿ ಸ್ಟೇಜಿಗೆ ಬನ್ನಿ. ಗ್ರೂಪ್ ಫೋಟೋ. ವಿಯಾ ಸ್ಟೇಜಿಗೆ ಬನ್ನಿ.